ಒಂದು ಹಳ್ಳಿಯಲ್ಲಿದ್ದ ಸೋಮನು ಎನ್ನುವ ರೈತನಿಗೆ ಟೋಮಿ ಎನ್ನುವ ಒಂದು ನಾಯಿಯಿತ್ತು. ಟೋಮಿ ತುಂಬಾ ನಿಷ್ಠಾವಂತ, ಬುದ್ಧಿವಂತ ಹಾಗೂ ಸೋಮನ ಮೇಲೆ ತುಂಬಾ ಪ್ರೀತಿಯಿಟ್ಟುಕೊಂಡಿದ್ದ ನಾಯಿ. ಟೋಮಿಯ ಕಂದು ದೇಹ ಮತ್ತು ಮುದ್ದಾದ ಕಣ್ಣುಗಳನ್ನು ನೋಡಿದರೆ ಎಲ್ಲರಿಗೂ ಇದು ವಿಶೇಷ ನಾಯಿ ಎಂದು ಗೊತ್ತಾಗುತ್ತಿತ್ತು. ಪ್ರತಿದಿನ ಬೆಳಿಗ್ಗೆ ಟೋಮಿ ರೈತನ ಜೊತೆ ಹೊಲಕ್ಕೆ ಹೋಗುತ್ತಿದ್ದ. ಸೋಮನು ಹೊಲದಲ್ಲಿ ಕಳೆ ಕೀಳುವಾಗ ಟೋಮಿ ಎಚ್ಚರಿಕೆಯಿಂದ ಸುತ್ತಲಿನ ಪರಿಸರ ನೋಡುತ್ತಿದ್ದ. ಕೆಲವೊಮ್ಮೆ ನೀರಿನ ಕೊಳವೆಗಳು ಬಿದ್ದರೆ ಟೋಮಿಯು ಸದ್ದು ಮಾಡಿ ತಕ್ಷಣ ಸೋಮನಿಗೆ ತಿಳಿಸುತ್ತಿತ್ತು. ಇಂತಹ ನಂಬಿಕೆಗೆ ಪಾತ್ರನಾದ ಟೋಮಿಯ ಮೇಲೆ ಗ್ರಾಮದಲ್ಲೂ ಎಲ್ಲರಿಗೂ ಪ್ರೀತಿಯಿತ್ತು. ಒಂದು ದಿನ ರಾತ್ರಿ ಹಳ್ಳಿಗೆ ಕಳ್ಳ ಬಂದನು. ಅವನು ಸೋಮನ ಮನೆಗೆ ನುಗ್ಗಲು ಯತ್ನಿಸಿದರು. ಆದರೆ ಟೋಮಿಯ ಕಣ್ಣು ಮಿಟುಕಲಿಲ್ಲ. ಸದ್ದು ಕೇಳಿದವನೇ ತಕ್ಷಣ ಅಬ್ಬರದ ಬೊರಲಿನಿಂದ ಕಳ್ಳರನ್ನು ಬೆದರಿಸಿ ಓಡಿಸಿತು. ಆ ಧೈರ್ಯಕ್ಕೆ ಗ್ರಾಮಸ್ಥರು ಟೋಮಿಗೆ ಹೂಮಾಲೆ ಹಾಕಿ ಪ್ರಶಂಸೆ ಸಲ್ಲಿಸಿದರು. ಈ ಘಟನೆ ನಂತರ ಟೋಮಿಯ ಪ್ರಸಿದ್ಧಿ ಊರಿಗಷ್ಟೇ ಅಲ್ಲ, ಹತ್ತಿರದ ಹಳ್ಳಿಗಳಿಗೂ ಹರಡಿತು. ಇವನು ನಾಯಿಯಷ್ಟಲ್ಲ, ಮನೆಕಾಯುವ ಯೋಧ ಎಂಬಂತಾಯಿತು. ಸೋಮ ಮತ್ತು ಅವನ ಕುಟುಂಬ ಟೋಮಿಯ ಬಗ್ಗೆ ಹೆಮ್ಮೆಪಟ್ಟು ಬಾಳುತ್ತಿದ್ದರು. ಈ ಕಥೆಯಿಂದ ನಮಗೆ ಹೇಳಬೇಕಾದುದೆಂದರೆ, ಪ್ರಾಣಿಗಳಿಗೂ ನಂಬಿಕೆ, ಪ್ರೀತಿ, ಧೈರ್ಯ ಇರುತ್ತದೆ. ಅವು ನಮ್ಮ ಕುಟುಂಬದ ಭಾಗವಾಗಬಹುದು. ಟೋಮಿಯ ನಿಷ್ಠೆ ಎಲ್ಲರಿಗೂ ಪ್ರೇರಣೆಯಾದದ್ದು.